ಗೆದ್ದಷ್ಟು ಖುಷಿ. ಯಾಕಂದರೆ ಒಂದು ವೇಳೆ ಸೋತಿದ್ರೆ 3-1 ಅಥವಾ ಈಗಾಗಲೇ 2 ಅಂದರೆ 1 ನಮಗಿಂತ ಮುಂದಿದ್ದಾರೆ. ಈಗಾಗಲೇ 3-1 ಸಿರೀಸನ್ನು ತೊಗೊಂಡೇ ಬಿಡ್ತಿದ್ರು ಅವರು. ಸಿರೀಸನ್ನು ನಾವು ಕಳ್ಕೊಳ್ತಾ ಇದ್ವಿ. ನೆಕ್ಸ್ಟ್ ಗೆದ್ದರೂ ಸಹ ನಿರುಪಯುಕ್ತ ಆಗ್ತಾಯಿತ್ತು. ಆದರೆ ಇಂಥ ಸಂದರ್ಭದಲ್ಲೇ ಈ ಹೊಸ ಟೀಮ್ ನವ ಯುವಕರು ಒಂದು ಅದ್ಭುತವನ್ನು ಸಾಧಿಸಿ ತೋರಿಸಿಕೊಂಡ್ರು. ಅದರಲ್ಲೂ ಆರ್ಚರ್ ಅನ್ನುವಂಥ ಫಾಸ್ಟ್ ಬಾಲರ್, ಸ್ವತಃ ಸ್ಟ್ರೋಕ್ ಅನ್ನುವಂಥ ಬಾಲರ್ ಮತ್ತು ಆಲ್ರೌಂಡರ್ ಎಂಥ ಬಾಲಿಂಗ್ ಮಾಡಿದ್ರಪ್ಪ ನಿನ್ನೆ ಅಂತಂದ್ರೆ ಬೆಂಕಿ ಉಳ್ತಾಯಿದ್ರು ಅವರು. ಗೆದ್ದೇ ತಿರಬೇಕು, ಸರಣಿಯನ್ನು ನಮ್ಮದಾಗಿ ಮಾಡ್ಕೊಳ್ಳೇಬೇಕು ಅಂತೇಳಿ ಹಠದಿಂದ, ಅದು ಅವರ ನೆಲದಲ್ಲಿ. ಇದು ಭಾಳ ಮಹತ್ವದ್ದು. ಯಾಕಪ್ಪ ಅಂತಂದ್ರೆ ಈ ಕ್ರಿಕೆಟ್ನಲ್ಲೇ ಯಾವ ದೇಶ ತನ್ನಲ್ಲಿ ಆಡ್ತಾ ಇರ್ತದನೋ ತಮಗೆ ಬೇಕಾಗುವಂಥ ಪಿಚ್ಗಳನ್ನು ತಯಾರು ಮಾಡಿರ್ತಾರೆ. ಅದರಲ್ಲೂ ಸ್ಪಿನ್ನಿಗೆ ಇದು ಸಿಗಲಾರಂಥ ಪಿಚ್ ಆಗಿತ್ತು, ಸಪಾಟ್ ಪಿಚ್ ಆಗಿತ್ತು. ಕೇವಲ ಭರ್ ಎಸೆದು ಇನ್ ಸ್ವಿಂಗ್ ಔಟ್ ಸ್ವಿಂಗ್ದಲ್ಲಿ ಇಬ್ಬರು ಮಾಹಿರರು, ಸ್ಟ್ರೋಕ್ ಮತ್ತು ಆರ್ಚರ್. ಮೊದಲು ಕ್ಯಾಪ್ಟನ್ ಇದು ಗೆಲ್ಲಬೇಕಪ್ಪ, ನಾವು ಸಿರೀಸ್ ಗೆಲ್ಲಬೇಕು ಅನ್ನೋದು ಹಠ. ಅಂಥ ಹಠದ ಇದ್ದಾರೆ ಶುಭ್ಮನ್ ಗಿಲ್ ಇರ್ತಾರೆ. ಸಣ್ಣ ಸಾಧನೆ ಅಲ್ಲ, ಅವರು ಕ್ಯಾಪ್ಟನ್ ಆಗಿ ಎಲ್ಲ ಜವಾಬ್ದಾರಿ ಬರುವಂಥದ್ದು. ಜೊತೆಗೆ ಜಡೇಜಾ ಅವರು, ಅದ್ರ ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ ಸುಂದರ್ ಅವರು, ಎಲ್ಲರೂ ಸುಂದರವಾಗಿ ಆಟ ಆಡಿದರು. ಗೆದ್ದು ತೋರಿಸೋದಲ್ಲ, ಇದು ಡ್ರಾ ಆದ ಸತ್ ಗೆದ್ದಷ್ಟು ಖುಷಿ ಪಡುವಂಥದ್ದು. ಗೆದ್ದರು ಯಾಕಂತಂದ್ರೆ ಉಳಿಸ್ಕೊಂಡ್ರು, ಇಲ್ಲಾಂದ್ರೆ ಸಿರೀಸ್ ಹೋಗ್ತಾಯಿತ್ತು. ಇನ್ನು ಮುಂದಿನ ಟೆಸ್ಟ್ನಲ್ಲಿ ಗೆದ್ದರೆ ಸಿರೀಸ್ ಸಮ, ಡ್ರಾ ಆದ್ರೂ ಸೋಲೋದು ನಿಶ್ಚಿತ. ಆ ಮಾತು ಬೇರೆ, ಆದರೂ ಒಂದು ಅವಕಾಶ ಮಾಡಿಕೊಂಡ್ರು. ಇದು ನಿಜವಾಗಿಯೂ ನಮ್ಮ ಶುಭ್ಮನ್ ಗಿಲ್ಲರ ಸಾಧನೆ ಅಷ್ಟೇ ಅಲ್ಲ, ಇಲ್ಲಿಯ ಆಟಗಾರರಿಗೆ ತಮ್ಮನ್ನು ತಾವು ಅದಕ್ಕೆ